My dear brothers and sisters all across northern Karnataka, I'm so thankful that I can meet you like this and speak to you, even though we are so far away. You know, in a time like this when, sorry, just go ahead, John. Yeah. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರತ್ಯೇಕವಾಗಿ ಉತ್ತರ ಕರ್ನಾಟಕದಲ್ಲಿ ಇರುವಂತವರು ನಾನು ಬಹಳ ಸಂತೋಷ ಪಡ್ತೀನಿ ನಿಮ್ಮ ಜೊತೆ ಈ ತರ ಸೇರಿ ಬರ್ಲಿಕ್ಕೆ. At a time like this when we all have to stay inside our house most of the time. ಇಂಥ ಒಂದು ಸಮಯದಲ್ಲಿ ನಾವು ಎಲ್ಲರೂ ಮನೆಯಲ್ಲೇ ಪ್ರತ್ಯೇಕವಾಗಿ ಇರುವಂತ ಸಮಯ ಬಂದಿದೆ. ಇಂಥ ಸಮಯದಲ್ಲಿ see how good God is to give us this technology that we can meet each other and speak like this. ದೇವರು ಎಷ್ಟು ಒಳ್ಳೆಯವರು, ಈ ತರ ಒಂದು ತಾಂತ್ರಿಕ ಒಂದು ಸವಲತ್ತನ್ನ ಕೊಟ್ಟು ನಾವು ಹೀಗೆ ಸಂಧಿಸುವ ಹಾಗೆ ನಮಗೆ ಒಂದು ಸಹಾಯವನ್ನು ಒದಗಿಸಿದ್ದಾರೆ. Even 4-5 years ago we couldn't do it. 4-5 ವರ್ಷಗಳ ಮೊದಲು ಹೀಗೆ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ವೇನೋ. But God has given us so much opportunity to be able to meet. ದೇವರು ನಮಗೆ ಸಾಕಷ್ಟು ಒಂದು ಸವಲತ್ತುಗಳನ್ನ ಕೊಟ್ಟಿದ್ದಾರೆ ನಾವು ಹೀಗೆ ಸಂಧಿಸಿ ಬರ್ಲಿಕ್ಕೆ. And the purpose is always that the church must be built. ಇದರ ಮುಖ್ಯ ಉದ್ದೇಶವೇನು ಅಂದ್ರೆ ಸಭೆಯು ಕಟ್ಟಲ್ಪಡಬೇಕು ಅಂತ. Everything else is secondary. ಇನ್ನು ಉಳಿದದ್ದೆಲ್ಲ ಎರಡನೆಯ ಶ್ರೇಣಿಗೆ ಸೇರಿದೆ. If we were living in Noah's time, all of us would join to build the ark. ನಾವು ನೋಹನ ಸಮಯದಲ್ಲಿ ನಾವು ಬದುಕುವಂತವರಾಗಿದ್ರೆ ನಾವು ಎಲ್ಲರೂ ನೋಹನು ಆ ನೌಕೆಯನ್ನ ಕಟ್ಟಲಿಕ್ಕೆ ಸಹಾಯ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ. Because we know that that's the only thing that will remain after the world is destroyed. ಯಾಕಂದ್ರೆ ಈ ಲೋಕವು ನಾಶವಾದ ನಂತರ ಉಳಿಯುವಂತದ್ದು ಅದು ಒಂದೇ ಆಗಿತ್ತು. And if we have the same understanding today, we will devote ourselves to building the real church of Jesus Christ. ನಮಗೆ ಅದೇ ತರ ಒಂದು ಅರಿವು ಇದ್ರೆ ನಾವು ಕೂಡ ಆ ಒಂದು ಕ್ರಿಸ್ತನ ಸಭೆಯನ್ನ ಕಟ್ಟೋದ್ರಲ್ಲಿ ತೊಡಗುವವರಾಗಿರ್ತೀವಿ. That will be number one in our mind. ಅದು ನಮ್ಮ ಜೀವಿತದಲ್ಲಿ ಅದು ಮುಖ್ಯವಾದ ಕಾರ್ಯವಾಗಿರುತ್ತೆ. See, even in Noah's time, they had to do some other job to support themselves. ನೋವನ ಸಮಯದಲ್ಲಿ ತಮಗೆ ತಾವು ಅವರ ಕೊರತೆಗಳನ್ನ ನೀಗಿಸಿಕೊಳ್ಳಿಕ್ಕೆ ಬೇರೆ ಕೆಲಸಗಳನ್ನ ಮಾಡಬೇಕಾಗಿತ್ತು. For 120 years they had to sow their fields and get food to support themselves while they were building the ark. ಅವರು 120 ವರ್ಷಗಳ ಕಾಲ ಆ ಒಂದು ನೌಕೆಯನ್ನ ಕಟ್ಟುವಾಗ ಅವರ ಕೊರತೆಗಳನ್ನ ನೀಗಿಸ್ಲಿಕ್ಕೆ ಅವರು ಉತ್ತಬೇಕಾಗಿತ್ತು, ಬಿತ್ತಬೇಕಾಗಿತ್ತು, ಕೊಯ್ಯಬೇಕಾಗಿತ್ತು. But they never forgot their primary aim was building the ark. ಆದ್ರೆ ಒಂದು ವಿಷಯ ಮರೆಯಲಿಲ್ಲ, ಅವರು ನೌಕೆಯನ್ನ ಕಟ್ಟೋದು ನಮ್ಮ ಪ್ರಥಮ ಉದ್ದೇಶ ಅಂತ. And there Noah was a great man who made his whole family committed to that. ಅಲ್ಲಿ ನೋಹ ಬಹಳ ಉತ್ತಮವಾದ ವ್ಯಕ್ತಿಯಾಗಿದ್ದನು, ಆತನ ಕುಟುಂಬವನ್ನೆಲ್ಲ ಸೇರಿ ಆ ಕಾರ್ಯವನ್ನ ಮಾಡಿದ್ರು. He didn't have a big church, it was only his family, 8 people. ಅದು ಒಂದು ದೊಡ್ಡ ಸಭೆಯಾಗಿರ್ಲಿಲ್ಲ, ಅವನ ಕುಟುಂಬದಲ್ಲಿ ಒಂದು 8 ಸದಸ್ಯರಿದ್ರು ಅಷ್ಟೇ. But because they were faithful, we are alive today. ಅವರು ಅವತ್ತು ನಂಬಿಗಸ್ತರಾಗಿದ್ದ ಕಾರಣ ಇವತ್ತು ನಾವು ಜೀವದಿಂದ ಇದ್ದೇವೆ. When I go to heaven, I want to thank Noah for being faithful. ನಾನು ಪರಲೋಕಕ್ಕೆ ಹೋದಾಗ ನೋವನನ್ನ ನೋಡಿ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ಯಾಕೆ ಅಂದ್ರೆ ಆತನ ನಂಬಿಗಸ್ತನಾಗಿದ್ದ. Today we are more than 8 people. ಇವತ್ತು ನಾವು 8ಕ್ಕಿಂತ ಹೆಚ್ಚು ಜನ ಇದ್ದೇವೆ. But the question is, ಆದ್ರೆ ಇವತ್ತು ಪ್ರಶ್ನೆ ಏನಂದ್ರೆ, ನೋಹ ಮತ್ತು ಆತನ ಕುಟುಂಬದವರಂತೆ ನೀವು ಕೂಡ ನಂಬಿಗಸ್ತರಾಗಿದ್ದೀರಾ? Are you in the church to build the body of Christ or to get a name for yourself? ಇವತ್ತು ನೀವು ಸಭೆಯಲ್ಲಿ ಇರುವುದು ಆ ಒಂದು ಸಭೆಯನ್ನ ಕಟ್ಟಲಿಕ್ಕ ಅಥವಾ ನಿಮ್ಮ ಹೆಸರನ್ನ ವೃದ್ಧಿಪಡಿಸಲಿಕ್ಕ ಯೋಚನೆ ಮಾಡಿ. Are you willing to be forgotten completely? ನೀವು ಎಲ್ಲರಿಂದ ಮರೆಯಲ್ಪಡಲು ಆಶಿಸ್ತೀರಾ? You say, Lord Jesus, if you are glorified, that is enough. ಕರ್ತನೆ, ನೀನು ಮಹಿಮೆ ಹೊಂದಿದರೆ ಸಾಕು ಸ್ವಾಮಿ. Many times I
think of eternity, how I'll be in heaven. ನಾನು ಬಹಳ ಸಲ ಪರಲೋಕದ ಬಗ್ಗೆ ಯೋಚನೆ ಮಾಡ್ತೀನಿ, ಹೇಗಿರ್ತೀನಿ ಅಲ್ಲಿ. I shut my eyes and think about heaven. ನನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ಪರಲೋಕದ ಬಗ್ಗೆ ಯೋಚನೆ ಮಾಡ್ತೀನಿ. And I think of myself standing there in the midst of millions and millions of people. ಅಲ್ಲಿ ನಿಂತು ಬಹಳಷ್ಟು ಮಿಲಿಯ ಗಟ್ಟಲೆ ಜನರನ್ನು ಇರುವಂತ ಸಮಯದಲ್ಲಿ ನಾನು ಯೋಚನೆ ಮಾಡ್ತೀನಿ. And everybody singing one song, the Lord Jesus alone is worthy. ಎಲ್ಲರೂ ಒಂದೇ ಒಂದು ಹಾಡನ್ನು ಹಾಡ್ತಾ ಇದ್ದಾರೆ, ಕ್ರಿಸ್ತನೇ ನೀನು ಧನ್ಯನು ಅಂತ. And it's a huge crowd, such as I've never seen on this earth. ಭೂಮಿಯಲ್ಲಿ ನಾವು ಎಂದೂ ನೋಡದೆ ಇರುವಂತಷ್ಟು ಜನ ದಟ್ಟಣೆ ಇರುತ್ತಲ್ಲ. And everywhere I look, I see the heads of so many people. ಅಲ್ಲಿ ಬಹಳಷ್ಟು ಜನರ ಅವರ ತಲೆಗಳನ್ನ ನಾವು ನೋಡ್ತೇವೆ, ಮುಖಗಳನ್ನ. I can't find where is Paul, where is Peter, where is John. I can't see. There are only a whole lot of heads I see. ಅಲ್ಲಿ ಬಹಳಷ್ಟು ತಲೆಗಳನ್ನ ನೋಡ್ತೀವಿ, ಆದ್ರೆ ನಮಗೆ ಪೌಲನು ಎಲ್ಲಿ, ಯೋಹಾನನು ಎಲ್ಲಿ, ಪೇತ್ರನು ಎಲ್ಲಿ, ಅದು ಕಾಣಿಸುತ್ತೆ. Because everybody is concentrated on seeing Jesus. ಯಾಕೆಂದ್ರೆ ಎಲ್ಲರೂ ಯೇಸು ಸ್ವಾಮಿಯನ್ನ ನೋಡೋದ್ರಲ್ಲಿ ತಲ್ಲೀನರಾಗಿರ್ತಾರೆ. That is what heaven is like. ಪರಲೋಕ ಅಂದ್ರೆ ಅದೇ ಆಗಿರುತ್ತೆ. And if your church is to be heavenly, that's what we must be like. ಇವತ್ತು ನಿಮ್ಮ ಸಭೆ ಆ ಒಂದು ಪರಲೋಕ ಮನಸ್ಸುಳ್ಳ ಸಭೆ ಆಗಿರ್ಬೇಕು ಅಂದ್ರೆ ಹಾಗೆ ಇರ್ಬೇಕು ನಾವು. No man is great. ಯಾವ ಮನುಷ್ಯನು ಮುಖ್ಯನಲ್ಲ. I pray often that people will forget about Zach Poonen. ನಾನು ಪ್ರಾರ್ಥನೆ ಮಾಡ್ತೀನಿ, ಝಾಕ್ ಪೂನನ್ ಅವ್ರನ್ನ ಜನರು ಮರ್ತೋಗ್ಬಿಡ್ಬೇಕು. If they can see Jesus clearly, that is enough for the rest of their lives. ಯೇಸು ಸ್ವಾಮಿಯನ್ನ ಸರಿಯಾಗಿ ನೋಡುವಂತವರಾದ್ರೆ ಅದು ನನಗೆ ಸಾಕು. And if I say that not just with my lips but with my heart, then I have entered into the spirit of heaven. ನಾನು ಅದನ್ನ ಬಾಯಿನಲ್ಲಿ ಮಾತ್ರ ಅಲ್ಲ, ನನ್ನ ಹೃದಯದಿಂದ ಹೇಳೋದಾದ್ರೆ ನಾನು ಆ ಪರಲೋಕದ ಆತ್ಮದಲ್ಲಿ ಪ್ರವೇಶಿಸಿದ್ದೀನಿ ಅಂತ ಹೇಳ್ಬೋದು. It's easy to say with our lips, oh, I want only Jesus to be exalted. ಇದು ಬರೀ ನಾಲಿಗೆಯಲ್ಲಿ, ಬರೀ ತುಟಿಯಲ್ಲಿ ಹೇಳುವಂತದ್ದು ಬಹಳ ಸುಲಭ, ನನಗೆ ಯೇಸು ಸ್ವಾಮಿನೇ ಮುಖ್ಯ ಅಂತ. But God looks at our actions. ದೇವರು ನಮ್ಮ ಕೃತ್ಯಗಳನ್ನ ನೋಡ್ತಾರೆ. He looks at the desire in our heart, not the words that come from our mouth. ದೇವರು ನಮ್ಮ ಬಾಯಿಂದ ಬರುವ ಮಾತುಗಳನ್ನಲ್ಲ, ನಮ್ಮ ಹೃದಯದ ಆಶೆಗಳನ್ನ ನೋಡುವಂತ. You know, when John the Baptist came to prepare the way for Jesus Christ, ಸ್ನಾನಿಕನಾದ ಯೋಹಾನನು ಈ ಕ್ರಿಸ್ತನ ಮಾರ್ಗವನ್ನ ಸಿದ್ಧಪಡಿಸಲಿಕ್ಕೆ ಬಂದಾಗ there was one word that he said. ಒಂದು ಪದವನ್ನ ಅವರು ಹೇಳಿದ್ರು. And I want you to turn to that in Matthew chapter 3. ಮತ್ತಾಯ 3ರಲ್ಲಿ ಆ ವಾಕ್ಯವನ್ನ ನಾನು ನೋಡ್ಲಿಕ್ಕೆ ಇಷ್ಟಪಡ್ತೀನಿ. This was a new message. ಅದು ಒಂದು ಹೊಸ ಸಂದೇಶವಾಗಿತ್ತು. He said the axe, and Matthew 3 verse 10, the axe is laid to the root of the trees. ಇಲ್ಲಿ ಹೇಳ್ತಲೇ ಈಗಲೇ ಮರಗಳ ಬೇರಿಗೆ ಕೊಡಲಿಯನ್ನು ಹಾಕಿದೆ. Up till then, the root of the trees were not touched. ಅಲ್ಲಿವರೆಗೂ ಆ ಬೇರನ್ನ ಯಾರು ಮುಟ್ಟಿರಲಿಲ್ಲ. The tree was producing bad fruit. ಆ ಒಂದು ಮರವು ಕೆಟ್ಟ ಫಲಗಳನ್ನ ಕೊಡ್ತಾ ಇತ್ತು. The tree is the human nature. ಆ ಒಂದು ಮರ ಅಂದ್ರೆ ಏನಂದ್ರೆ ಮನುಷ್ಯನ ಸ್ವಭಾವ. And everybody on earth, even among those who were under the law in Israel, was producing bad fruit. ಎಲ್ಲ ಜನರು, ಇವನು ಇಸ್ರೇಲ್ ಜನರ ಆ ಒಂದು ಆಜ್ಞೆಯ ಕೆಳಗಡೆ ಇದ್ದಂತವರು ಕೂಡ ಕೆಟ್ಟ ಫಲಗಳನ್ನೇ ಕೊಡ್ತಾ ಇದ್ರು. But they had the law. Israel had the law compared to other countries. ಬೇರೆ ಜನಾಂಗ ಅಥವಾ ದೇಶಗಳನ್ನ ಹೋಲಿಕೆ ಮಾಡಿ ನೋಡಿದ್ರೆ ಇಸ್ರೇಲ್ಗೆ ಆ ಒಂದು ಧರ್ಮಶಾಸ್ತ್ರ, we can say the law was like a pair of scissors. ಆ ಒಂದು ಧರ್ಮಶಾಸ್ತ್ರ ಅನ್ನುವಂಥದ್ದು ಒಂದು ಕತ್ತರಿ ಹಾಗೆ ಅಂತ ಹೇಳ್ಬೋದು. Now a pair of scissors is very useful. ಈ ಒಂದು ಕತ್ತರಿ ಅನ್ನೋದು ನೀವು ನೋಡೋ ಹಾಗೆ ಬಹಳ ಉಪಯುಕ್ತವಾದದ್ದು. When you don't want something, you can cut it out. ನಿಮ್ಗೆ ಏನು ಇದರ ಬೇಕಿಲ್ಲ ಅಂತ ಅಂದ್ರೆ ಅದನ್ನ ನೀವು ಕತ್ತರಿಸಿ ಬಿಡ್ಬೋದು. That's what the law did.
ಅದೇ ಒಂದು ಧರ್ಮಶಾಸ್ತ್ರವು ಮಾಡಿದಂಥದ್ದು. Any wrong practice, he'll come and cut it out. ಏನಾದ್ರು ಒಂದು ಕೆಟ್ಟ ನಡತೆ ಅದನ್ನ ಕತ್ತರಿಸ್ಬಿಡುವಂಥದ್ದು. But again, the bad fruit will come out. ಅದರ ನಂತರ ಮತ್ತೆ ಕೆಟ್ಟ ಫಲ ಬರುತ್ತೆ. So it'll come in one branch, then it'll come in another branch. ಈ ಒಂದು ಕೊಂಬೆಯಲ್ಲಿ ಬರುತ್ತೆ, ಅದನ್ನ ಕತ್ತರಿಸಿದ ನಂತರ ಇನ್ನೊಂದು ಕೊಂಬೆಯಲ್ಲಿ ಬರುತ್ತೆ. But the tree of Israel looked better than the tree of other nations. ಈ ಒಂದು ಮರವನ್ನು ನೋಡಿದಾಗ, ಇಸ್ರೇಲ್ ಮರವನ್ನು ನೋಡುವಾಗ ಇತರ ಮರಗಳಿಗೆ ಹೋಲಿಸಿ ನೋಡಿದ್ರೆ ಅದು ಉತ್ತಮವಾಗಿ ಕಾಣಿಸ್ತಾ ಇತ್ತು. Because whenever a bad fruit came out, the God-fearing people would cut out the fruit. ಕೆಟ್ಟ ಫಲಗಳು ಬಂದಾಗ ದೇವರಿಗೆ ಭಯ ಪಡುವಂತ ಜನರು ಅದನ್ನ ಫಲವನ್ನ ಕತ್ತರಿಸ್ಬಿಡ್ತಾ ಇದ್ರು. But that was not the best policy. ಅದು ಉತ್ತಮ ರೀತಿ ಅಲ್ಲ ಅಂತ ಹೇಳಿ. So John the Baptist said, now a new message is coming. ಸ್ನಾನಿಕನಾದ ಯೋಹನನು ಹೇಳಿದನು, ಹೊಸ ಒಂದು ಸಂದೇಶವು ಬರ್ತಾ ಇದೆ. He was preparing the way for Jesus Christ. ಕ್ರಿಸ್ತನಿಗಾಗಿ ಒಂದು ಮಾರ್ಗವನ್ನು ಸಿದ್ಧ ಮಾಡ್ತಾ ಇದ್ದಾನೆ. And Jesus was not coming with a pair of scissors. ಯೇಸು ಸ್ವಾಮಿ ಇಲ್ಲಿ ಒಂದು ಕತ್ತರಿಯನ್ನ ಇಟ್ಕೊಂಡು ಬರ್ತಾ ಇಲ್ಲ. He was going to take an axe and go to the root of this bad tree and cut it out. ಇಲ್ಲಿ ಆತನು ಕೊಡಲಿಯನ್ನು ತೆಗೆದುಕೊಂಡು ಬಂದು ಆ ಬೇರನ್ನ ಒಡೆದು ಅದನ್ನ ಕಡಿದು ಹಾಕುವನಾಗಿದ್ದ. So what is the root from which all this bad fruit is coming? ಏನು ಇದರ ಈ ಒಂದು ಬೇರು ಈ ಒಂದು ಕೆಟ್ಟ ಫಲಗಳನ್ನು ತರಿಸ್ತಾ ಇರುವಂತದ್ದು? He says here, every tree, Matthew 3:10, that doesn't bear good fruit is cut down and thrown into the fire. ಪ್ರತಿಯೊಂದು ಮರವನ್ನು ಯಾವುದು ಕೆಟ್ಟ ಫಲವನ್ನು ಕೊಡುತ್ತೋ ಅದನ್ನು ಕತ್ತರಿಸಿ ಬೆಂಕಿಯಲ್ಲಿ ಹಾಕಲಾಗುವುದು ಅಂತ 10ನೇ ವಚನದಲ್ಲಿ. So if you want to know what the root of sin is, we have to go to see the first sin that was committed in this universe. ನಾವು ಒಂದು ಆ ಪಾಪದ ಮೂಲ ಅಥವಾ ಬೇರನ್ನ ನಾವು ನೋಡ್ಬೇಕು ಅಂದ್ರೆ ಈ ಲೋಕದಲ್ಲಿ ಮಾಡಲಾದಂತ ಪ್ರಥಮ ಪಾಪಕ್ಕೆ ಹೋಗ್ಬೇಕಾಗುತ್ತೆ. And for that you got to turn to Isaiah chapter 14. ಅದಕ್ಕೆ ಹೋಗ್ಬೇಕು ಅಂದ್ರೆ ಯೆಶಾಯ 14ಕ್ಕೆ ಹೋಗ್ಬೇಕಾಗುತ್ತೆ. Where God had created a perfect heaven and earth. ಎಲ್ಲಿ ದೇವರು ಒಂದು ಪೂರ್ಣವಾದ ಪರಲೋಕವನ್ನು ಸೃಷ್ಟಿ ಮಾಡಿದಾಗ ಒಂದು ಭೂಮಿ. This was many years before he made Adam and Eve. ಆದಾಮ ಅವಳಿಗೆ ಸೃಷ್ಟಿ ಮಾಡೋದಕ್ಕೆ ಬಹಳ ವರ್ಷಗಳ ಮೊದಲು ಇದು ನಡೆದಿತ್ತು. He made the heaven and earth. ಆತನು ಪರಲೋಕ ಭೂಲೋಕವನ್ನು. And then the next thing he made was crores and crores of angels. ನಂತರ ಸೃಷ್ಟಿ ಮಾಡಿದ್ದು ಬಹಳಷ್ಟು ಮಿಲಿಯಗಟ್ಟಲೆ ದೇವದೂತರ. There were many millions of them. ಬಹಳಷ್ಟು ಮಿಲಿಯಗಟ್ಟಲೆ ದೇವದೂತರು. And he made one of them as the leader. ಅಲ್ಲಿ ಅದರಲ್ಲಿ ಒಬ್ಬನನ್ನ ಒಬ್ಬ ನಾಯಕನನ್ನಾಗಿ ಮಾಡಿ. Now you know how everywhere in the world people like to be the leader. ನಿಮಗೆ ಗೊತ್ತಿದೆ ಲೋಕದಲ್ಲಿ ಎಲ್ಲರೂ ಹೇಗೆ ತಾವು ನಾಯಕರಾಗಬೇಕು ಅಂತ ಬಯಸುವಂತವರಾಗಿದ್ದಾರೆ. That desire starts when children are in the kindergarten. ಆ ಒಂದು ಆಶೆ ಅನ್ನುವಂಥದ್ದು ಮಕ್ಕಳು ಒಂದು ಶಿಶು ವಿಹಾರ ಕಿಂಡರ್ ಗಾರ್ಡನ್ ನಲ್ಲಿ ಇರುವಾಗಲೇ ಪ್ರಾರಂಭವಾಗುತ್ತೆ. Who is going to be the monitor of this kindergarten class? ಈ ಒಂದು ಕಿಂಡರ್ ಗಾರ್ಡನ್ ಕೆಜಿ ತರಗತಿಯಲ್ಲಿ ನಾಯಕರಾಗ್ತಾರೆ ಯಾರು ಅಂತ. And in the examination, who comes first? ಆ ಒಂದು ಪರೀಕ್ಷೆಯಲ್ಲಿ ಯಾರು ಮೊದಲು ಬರ್ತಾರೆ? Or if it's athletics, who comes first in the race? ಇಲ್ಲಿ ಒಂದು ಕ್ರೀಡೆ ಆಗಿರಬಹುದು, ಅದರಲ್ಲಿ ಒಂದು ಓಟದ ಸ್ಪರ್ಧೆಯಲ್ಲಿ ಯಾರು ಮೊದಲು ಬರ್ತಾರೆ? Or if it's football, not which team won, but who scored the goals? ಒಂದು ಫುಟ್ಬಾಲ್ ಅನ್ನುವಂಥದ್ದು ಕಾಲ್ಚೆಂಡಾಟ ಆಟದಲ್ಲೇ ಆ ಒಂದು ತಂಡ ಗೆಲ್ತಾ ಅನ್ನುವಂಥದ್ದಲ್ಲ, ಯಾರು ಹೆಚ್ಚು ಗೋಲುಗಳನ್ನು ಮಾಡಿದ್ರು ಅಂತ ಯೋಚನೆ ಮಾಡಿದ್ರು. You see, it's not enough that my team won. I want to be the one who scored the most goals. ನನ್ನ ತಂಡ ಗೆಲ್ತು ಅನ್ನೋದು ಅಲ್ಲ, ಅದರಲ್ಲಿ ಹೆಚ್ಚು ಗೋಲುಗಳನ್ನ ಮಾಡಬೇಕು ಅಂತ. Where did all this start? ಇದೆಲ್ಲ ಎಲ್ಲಿ ಪ್ರಾರಂಭವಾಯಿತು? It started when the head of the angels got pride in his heart. ಇದೆಲ್ಲ ಪ್ರಾರಂಭವಾಗಿದ್ದು ಆ ಒಂದು ದೂತರ ನಾಯಕನು ನಾನು ಮೊದಲು ಬರಬೇಕು ಅಂತ ಯೋಚನೆ ಮಾಡ್ತಾರೆ. When you look at all the confusion and evil in the world,
ನಾವು ಈ ಲೋಕದಲ್ಲಿ ಇರುವಂತ ಎಲ್ಲ ಒಂದು ಕನ್ಫ್ಯೂಷನ್ ಅಥವಾ ಒಂದು ಕೆಟ್ಟದನ್ನ ನಾವು ನೋಡುವಾಗ, there's murder, there's adultery, ಅಲ್ಲಿ ಒಂದು ಕೊಲೆ ನಡೆಯುತ್ತೆ, ವ್ಯಭಿಚಾರ there's ನಡೆಯುತ್ತೆ, stealing and wars where hundreds of people are killed. ಇಲ್ಲಿ ಕಳ್ಳತನಗಳು ನಡೆಯುತ್ತೆ, ಯುದ್ಧಗಳು ನಡೆಯುತ್ತೆ, ನೂರಾರು ಜನ ಸಾಯಿಸಲ್ಪಡ್ತಾರೆ. Little children are kidnapped and used for evil purposes. ಚಿಕ್ಕ ಮಕ್ಕಳನ್ನ ಅಪಹರಿಸಿ ಕೆಟ್ಟ ಕಾರ್ಯಗಳಿಗೆ ನಡೆಸ್ತಾರೆ ಅವ್ರನ್ನ. And there's so much sickness. ಬಹಳಷ್ಟು ಅನಾರೋಗ್ಯವಿದೆ. Even this coronavirus that has come now, ಈ ಒಂದು ಕೊರೋನಾ ವೈರಸ್ ಇವಾಗ ಬಂದಿರುವಂತದ್ದು ಕೂಡ, where many lakhs and lakhs of people are dying all over the world. ಲೋಕದಲ್ಲಿ ನಾವು ನೋಡ್ತೀವಿ ಲಕ್ಷಗಟ್ಟಲೆ ಜನ ಸಾಯ್ತಾ ಇದ್ದಾರೆ. People are trying to find a cure for it. ಇದಕ್ಕೆ ಒಂದು ಔಷಧಿಯನ್ನು ಕಂಡುಕೊಳ್ಳಲು ಜನರು ಪ್ರಯತ್ನ ಮಾಡ್ತಾ ಇದ್ದಾರೆ. What is the root of the tree? ಆ ಒಂದು ಮರದ ಬೇರು ಎಲ್ಲಿದೆ? The root is here in Isaiah 14. ಯೆಶಾಯ 14ರಲ್ಲಿ ನಾವು ನೋಡ್ತೇವೆ. Even this coronavirus root. ಈ ಒಂದು ಕೊರೋನಾ ವೈರಸ್ ನ ಆ ಒಂದು ಬೇರು ಕೂಡ ಇಲ್ಲಿ ಕಾಣಿಸುತ್ತೆ ನಮಗೆ. And all the problems in the world, the root is here. ಎಲ್ಲ ಲೋಕದ ಸಮಸ್ಯೆಗಳಿಗೆ ಆ ಒಂದು ಮೂಲ ಇಲ್ಲಿ ಕಾಣಿಸುತ್ತೆ. And all the problems in every church in the world, the root is here. ಎಲ್ಲ ಸಭೆಯಲ್ಲಿ ಇರುವಂತ ಎಲ್ಲ ಗಲಿಬಿಲಿ ಸಮಸ್ಯೆಗಳಿಗೆ ಇಲ್ಲಿ. And Jesus has come to lay an axe to this root. ಯೇಸು ಸ್ವಾಮಿ ಈ ಒಂದು ಬೇರಿಗೆ ಕೊಡಲಿಯನ್ನು ಹಾಕಲು ಬಂದಿರುವಂತದ್ದು. You see, one would think if you're the head of all the crores and millions of angels, you should be quite happy. You're the leader. Nobody is greater than you in heaven. ಒಬ್ಬ ನಾಯಕನಾಗಿ ಎಲ್ಲ ಒಂದು ದೂತರ ಪಂಗಡದಲ್ಲಿ ಒಬ್ಬ ನಾಯಕನಾಗಿದ್ದೀನಿ ಅಂದ್ರೆ ಇನ್ನೇನ್ ಬೇಕು, ಅದಕ್ಕೆ ಅದೇ ಮುಖ್ಯ, ಅದೇ ಹೆಚ್ಚು ಅಂತ ಹೇಳ್ಬಹುದು. Only God was above him, nobody else. ಆತನ ಮೇಲಿದ್ದಂತ ಒಬ್ಬ ವ್ಯಕ್ತಿ, ಅದು ದೇವರಾಗಿತ್ತು. But this head of the angels wanted to be even bigger than God. ಈ ಒಂದು ದೂತರ ನಾಯಕನು, ದೇವದೂತರ ನಾಯಕನು ಅದಕ್ಕಿಂತ ಮೇಲೆ ಹೋಗ್ಬೇಕು ಅಂತ ಬಯಸ್ತಾನೆ. And there is a law in God's dealings with his creation. ದೇವರಲ್ಲಿ ಒಂದು ನಿಯಮವಿದೆ ಆತನ ಸೃಷ್ಟಿಯ ಪರವಾಗಿ. That is a law that has existed before Adam was created. ಆದಾಮನು ಸೃಷ್ಟಿಸಲ್ಪಡೋದಕ್ಕಿಂತ ಮೊದಲು ಇದ್ದಂತ ಈ ನಿಯಮ ಇದ್ದಂತದ್ದು. And it is a law that is working even today. ಆ ಒಂದು ನಿಯಮ ಇವತ್ತು ಕೂಡ ಕಾರ್ಯದಲ್ಲಿ. Because that is a law which is a part of God's nature. ಆ ಒಂದು ನಿಯಮ ದೇವರ ಆ ಒಂದು ಸ್ವಭಾವಕ್ಕೆ ಸ್ವಭಾವ ಇರುವ. And that is God always pushes down the proud and exalts the humble. ಅದು ನಿಯಮ ಏನಂದ್ರೆ ಯಾವತ್ತು ದೇವರು ಆ ಒಂದು ದೀನರನ್ನ ಮೇಲೆ ಎತ್ತುತ್ತಾನೆ ಮತ್ತು ಅಹಂಕಾರಿಗಳನ್ನ ದಬ್ಬುತ್ತಾನೆ ಕೆಳಗಡೆ. So when the head of the angels had this thought, I want to be bigger than I already am. ಈ ದೇವದೂತರ ನಾಯಕನು ನಾನು ಮೇಲೆ ಹೋಗ್ಬೇಕು ಅನ್ನುವಂತ ಯೋಚನೆ ಮಾಡಿದಾಗ, that was the first sin that came in this beautiful universe. ಆ ಒಂದು ಅದೇ ಒಂದು ಮೊದಲ ಪಾಪ ಈ ವಿಶ್ವದಲ್ಲಿ ಬಂದ. That was the root. ಅದೇ ಒಂದು ಮೂಲವಾಗಿದೆ. Which produced this bad tree. ಅದು ಈ ಒಂದು ಕೆಟ್ಟ ಮರವನ್ನು ಸೃಷ್ಟಿ ಮಾಡಿ. From which all the evil that you see in the world has happened. ಅದರಿಂದ ನೀವು ನೋಡುವಂತ ಎಲ್ಲಾ ದುಷ್ಟಗಳು ಬರುವಂತದ್ದಾಗಿದೆ, ದುಷ್ಟತೆ. So if we don't get rid of this root, it will keep on producing some bad fruit or the other. ನಾವು ಈ ಒಂದು ಮೂಲವನ್ನ ಅಥವಾ ಬೇರನ್ನ ತೆಗೆದು ಹಾಕಿಲ್ಲ ಅಂದ್ರೆ ಹೆಚ್ಚು ಫಲಗಳನ್ನ, ಕೆಟ್ಟ ಫಲಗಳನ್ನ ಕೊಡ್ತಾ ಇರುತ್ತೆ. This is the cause of all the fight and quarrel in families. ಅದಕ್ಕೆ ಅದೇ ಒಂದು ಕಾರಣವಾಗಿದೆ ಬಹಳಷ್ಟು ಕುಟುಂಬಗಳಲ್ಲಿ ಕೂಡ ಸಮಸ್ಯೆ, ಕಲಹಗಳಿರುವಂತ. This is the root from which our children grow up developing bad habits and going astray. ಇದೇ ಒಂದು ಕಾರಣದಿಂದ ಮಕ್ಕಳು ಕೂಡ ಒಂದು ಕೆಟ್ಟ ಸ್ವಭಾವಗಳನ್ನ ಕಲ್ತುಕೊಂಡು ದೇವರಿಂದ ದೂರ ಹೋಗುವಂತವಾಗಿತ್ತು. So when God saw it in this head of the angels, ಈ ಒಂದು ದೇವದೂತರ ನಾಯಕರಲ್ಲಿ ಇದನ್ನು ನೋಡಿದಾಗ ದೇವರು, he says in Isaiah 14 and verse 12, ಯೆಶಾಯ 14:12 ಹೀಗೆ ಹೇಳಿ,
How have you fallen from heaven, O star of the morning? ಉದಯ ನಕ್ಷತ್ರವೇ, ಬೆಳ್ಳಿವೆ, ಆಕಾಶದಿಂದ ಹೇಗೆ ಬಿದ್ದೆ? And why was it? Because verse 13, you said in your heart, I will ascend to heaven, I will raise my throne above the stars of God. ಯಾಕೆ ಹೀಗಾಯ್ತು ಅಂತ ಅಂದ್ರೆ, ನಿನ್ನ ಹೃದಯದಲ್ಲಿ, ನಿನ್ನ ಮನಸ್ಸಿನಲ್ಲಿ ನೀನು ಹೇಳ್ದೆ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟಳೆಯೊಳಗೆ ಸರಗಣ ಪರ್ವತಗಳಲ್ಲಿ ನಾನು ಸಿಂಹಾಸನದಲ್ಲಿ ಏರ್ತೀನಿ. This angel did not say anything with his mouth. ಈ ಒಂದು ದೇವದೂತನು ತನ್ನ ಬಾಯಿಯಿಂದ ಏನು ಹೇಳಲಿಲ್ಲ. Pride is not in our mouth. ಈ ಒಂದು ಅಹಂಕಾರ ಅನ್ನುವಂಥದ್ದು ಬಾಯಿಂದ ಬರುವಂತದ್ದಲ್ಲ. He only said in his heart. ಆತನು ತನ್ನ ಮನಸ್ಸಿನಲ್ಲಿ, ಹೃದಯದಲ್ಲಿ ಹೇಳಿದ್ದು ಮಾತ್ರ. What does it mean to say something in your heart? ಅದರ ಅರ್ಥ ಏನು? ನಮ್ಮ ಹೃದಯದಲ್ಲಿ ಏನು ಹೇಳಿದು ಅಂತ. That means to think. ಅದರ ಅರ್ಥ ಯೋಚನೆ ಮಾಡುವಂತ. I will exalt myself. ನನ್ನನ್ನು ನಾನು ಮೇಲೆ ಎತ್ತುತ್ತೀನಿ. I will make everybody admire me. ನಾನು ಎಲ್ಲರೂ ನನ್ನನ್ನ ಪ್ರಶಂಸಿಸಬೇಕು ಅಂತ ಹಾಗೆ ಮಾಡ್ತೀನಿ. I'm already the leader. ನಾನು ನಾಯಕನಾಗಿದ್ದೇನೆ. But I want to be a greater leader. ಇದಕ್ಕಿಂತ ಹೆಚ್ಚಿನ ನಾಯಕನಾಗ್ತೀನಿ. Already people are respecting me. ನನಗೆ ಮೊದಲೇ ಜನರು ಒಂದು ಗೌರವವನ್ನು ಕೊಡ್ತಾ ಇದ್ದಾರೆ. But I want them to respect me more. ನನಗೆ ಇನ್ನೂ ಹೆಚ್ಚು ಗೌರವವನ್ನು ಕೊಡೋ ಹಾಗೆ ನಾನು ಮಾಡ್ತೀನಿ. So what did God do? ಹಾಗಿದ್ದಾಗ ದೇವರು ಏನ್ ಮಾಡ್ತಾರೆ? Verse 15. 15ನೇ ವಚನ. You will be thrust down to hell, to the recesses of the pit. ನೀನು ಆ ಪಾತಾಳಕ್ಕೆ, ಅಧೋಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಡುತ್ತಿ. This powerful person, ಈ ಒಂದು ಬಹಳ ಬಲಶಾಲಿಯಾದ ಒಬ್ಬ ವ್ಯಕ್ತಿ, God pushed him down. ದೇವರು ಆತನನ್ನ ತಳ್ಳಿಬಿಟ್ಟು. And that moment, sin came and spoiled the beautiful universe that God had made. ಈ ಒಂದು ಸಮಯದಲ್ಲಿ ನಾವು ನೋಡ್ತೇವೆ, ಪಾಪವು ಈ ಲೋಕವನ್ನ ನಾಶ ಮಾಡಿದೆ. And we read what happened also in Revelation and chapter 12. ಪ್ರಕಟಣೆ ಗ್ರಂಥ 12ರಲ್ಲಿ ನಾವು ನೋಡ್ತೀವಿ. ಇಲ್ಲಿ ಕೂಡ ನೋಡಿ. Revelation 12 we read about this person, the head of the angels who became the devil. ಈ ಒಂದು ದೇವದೂತರ ನಾಯಕನು ಸೈತಾನನಾದ್ನಲ್ಲ, ಅವನು ಮಾಡುವಂತ ಕಾರ್ಯವನ್ನು ನಾವು ಇಲ್ಲಿ ನೋಡ್ತೀವಿ. Remember, all this happened thousands of years before Adam was created. ನೀವು ನೆನಪಿಟ್ಟುಕೊಳ್ಬೇಕು, ಆದಾಮ ಸೃಷ್ಟಿಯಾಗೋದಕ್ಕೆ ಸಾವಿರಾರು ವರ್ಷಗಳ ಮೊದಲು ನಡೆದಂತ ಘಟನೆಗಳು. And it tells us in Revelation 12 what happened then. ಇಲ್ಲಿ ಪ್ರಕಟಣೆ 12ರಲ್ಲಿ ಏನು ನಡೆಯಿತು ಅಂತ ಹೇಳ್ತಾ ಇದ್ದಾರೆ ದೇವರು. In verse 3, the devil is pictured like a great red dragon. Revelation 12:3. ಪ್ರಕಟಣೆ 12:3ರಲ್ಲಿ ಹೀಗೆ ಹೇಳಲ್ಪಟ್ಟಿದೆ, ಆತನನ್ನ ಹೇಗೆ ಹೋಲಿಸಲ್ಪಟ್ಟಿದೆ ಅಥವಾ ವಿಶ್ಲೇಷಿಸಲ್ಪಟ್ಟಿದೆ, ಕೆಂಪಾದ ಮಹಾ ಘಟ ಸರ್ಪವಿತ್ತು. And it's telling us what happened in the beginning. ಇಲ್ಲಿ ಹೇಳ್ತಾ ಇದೆ ಪ್ರಾರಂಭದಲ್ಲಿ ಏನಾಯ್ತು ಅಂತ. You know, the angels are called like the stars of heaven. ಇಲ್ಲಿ ಪರಲೋಕದ ಒಂದು ನಕ್ಷತ್ರಗಳು ಅಂತ ದೂತರನ್ನ ಕರೆಯಲ್ಪಡುತ್ತೆ. It says here in verse 4, this dragon pulled down 1/3 of the stars of heaven and threw them down. ಇಲ್ಲಿ ಹೇಳುತ್ತೆ, ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ 1/3 ಭಾಗವನ್ನು ಎಳೆದು ಭೂಮಿಗೆ ಹಾಕಿ. That means he gathered some people to join him to fight against God. ಇದರ ಅರ್ಥ ಏನಂದ್ರೆ, ದೇವರ ವಿರುದ್ಧ ಹೋರಾಟ ಮಾಡಲು ಆತನು, ಆ ನಾಯಕನು, ಒಂದು 1/3 ಭಾಗ ದೇವದೂತರನ್ನ ಸೇರಿಸಿಕೊಂಡನು. This head of the angels, he went around talking to the other angels. ಈ ಒಂದು ನಾಯಕನು ಏನು ಮಾಡಿದನು, ದೇವದೂತರ ನಾಯಕನು ಇತರ ದೇವದೂತರ ಬಳಿ ಮಾತಾಡ್ತಾ ಇದ್ದನು. And you know, like in the trade union in the factories, tried to create a rebellion against the authorities. ಇಲ್ಲಿ ಫ್ಯಾಕ್ಟರಿಗಳಲ್ಲಿ ಇರುವಂತ ಒಂದು ಯೂನಿಯನ್, ಒಂದು ಸಂಘಗಳಿರುತ್ತಲ್ಲ, ಹಾಗೆ ಆ ಒಂದು ನಾಯಕರು ಮಾತಾಡೋತಾರೆ ಈ ತರ. It all started in heaven. ಇದು ಒಂದು ಪರಲೋಕದಲ್ಲಿ ಪ್ರಾರಂಭವಾಗಿದ್ದು. So the head of the angels went asking the other angels, are you happy here in heaven with everything that's going on? ಅಲ್ಲಿ ಕೇಳ್ತಾ ಇದ್ರು, ಈ ಒಂದು ನಾಯಕನು ಹೋಗಿ ಕೇಳುವಂತದ್ದು ಇತರರಲ್ಲಿ, ಎಲ್ಲ ಸರಿಯಾಗಿದೆ ಅಂತ ನಿಮಗೆ ಸಂತೋಷ ಇದೆಯಾ? Are you happy with the way God is running this place?
ಈ ಎಲ್ಲ ಒಂದು ಕಾರ್ಯ ನಡೆಸ್ತಾ ಇದಾರ ದೇವರು ಸರಿಯಾಗಿ ನಡೆಸ್ತಾ ಇದಾರ? And most of the angels said, yeah, we're very happy. God is so good to us. ಇಲ್ಲಿ ಬಹಳಷ್ಟು ದೇವದೂತರು ಹೇಳಿದ್ರು, ಇಲ್ಲ ನಮಗ್ ಸಂತೋಷವಾಗಿದ್ದೀವಿ, ಎಲ್ಲ ಸರಿಯಾಗಿದೆ ಅಂತ. So the head of the angels would leave that person and go to another angel. ಆ ಒಂದು ನಾಯಕನು ಏನ್ ಮಾಡ್ತಾನೆ, ಆತನನ್ನ ಬಿಟ್ಟು ಇನ್ನೊಂದು ದೇವದೂತರ ಬಳಿಗೆ ಹೋಗ್ತಾನೆ. Some angels said, yeah, I'm not very happy with things here. ಕೆಲವು ದೇವದೂತರು ಹೇಳಿದ್ರು, ಹೌದು ನಾನು ಬಹಳ ಸಂತೋಷವಾಗಿಲ್ಲ ಇಲ್ಲಿ. So the head of the angel said, okay, you join with me. ಆವಾಗ ಆ ನಾಯಕನು ಹೇಳ್ತಾನೆ, ನೀನು ನನ್ನ ಜೊತೆ ಸೇರ್ಕೋ ಹಾಗಿದ್ರೆ. And like that, he collected 1/3 of the angels in heaven. ಹಾಗೆ ಆ ಒಂದು ದೇವದೂತರ ನಾಯಕನು 1/3 ಜನರ ದೇವದೂತರು became proud and rebelled. ಅವ್ರು ಎಲ್ಲ ಸೇರಿ ಒಂದು ಎದುರು ಬೀಳುವಂತವರಾದ್ರು ಮತ್ತು ಗರ್ವಿಷ್ಠರಾದ್ರು. And the law of God is those who exalt themselves will be humbled. ದೇವರ ನಿಯಮವೇನಾಗಿದೆ, ಯಾರು ತಮ್ಮನ್ನು ತಾವು ಮೇಲೆ ಎತ್ತುತ್ತಾರೆ ಅವರನ್ನ ತಗ್ಗಿಸಲ್ಪಡುತ್ತೆ. In one moment God cast them all out of heaven. ಒಂದೇ ಕ್ಷಣದಲ್ಲಿ ದೇವರು ಅವರನ್ನ ಎಲ್ಲರನ್ನು ಪರಲೋಕದಿಂದ ತಳ್ಳಿಬಿಟ್ಟರು. And the head of the angels became the devil. ಆ ಒಂದು ದೇವದೂತರ ನಾಯಕನು ಸೈತಾನನಾದನು. And all the other angels became the demons. ಈ ಎಲ್ಲಾ ಒಂದು ಆತನ ಸಹಪಾಠಿಗಳೆಲ್ಲ ಸಹಕರ್ಮಿಗಳೆಲ್ಲ ಏನಾದ್ರು, ಅವರು ದೆವ್ವಗಳಾದ್ರು. And those are the demons that possess people. ಆ ಒಂದು ದೆವ್ವಗಳು ಜನರನ್ನ ಹಿಡಿಯುವಂತದ್ದಾಗಿದೆ ಇವತ್ತು. So that is how sin came. ಹಾಗೆ ಪಾಪವು ಪ್ರಾರಂಭವಾಯಿತು. Sin did not come through murder or adultery. ಪಾಪವು ಒಂದು ವ್ಯಭಿಚಾರ ಅಥವಾ ಕೊಲೆ ಮಾಡೋದ್ರಿಂದ ಪ್ರಾರಂಭವಾಗಲಿಲ್ಲ. No, those are the sins we look as terrible. Oh, he committed murder, he committed adultery, he must be a horrible person. ಆದ್ರೆ ಅದನ್ನ ನಾವು ನೋಡ್ತೇವೆ, ಆತನು ವ್ಯಭಿಚಾರ ಮಾಡಿದನು, ಕೊಲೆ ಮಾಡಿದನು, ಇದು ಬಹಳ ಭಯಂಕರವಾದ ಪಾಪ ಅಂತ ಅಂದ್ಕೊಂತೀವಿ. But we don't look at a person who's proud as a horrible person. ಆದ್ರೆ ನಾವು ಒಬ್ಬ ಗರ್ವಿಷ್ಠನನ್ನ ನೋಡಿ, ಓ ಇದು ಬಹಳ ಪಾಪಿ ಅಂತ ನಾವು ಹೇಳೋದಿಲ್ಲ. People who commit murder and adultery will not be allowed in any church. ಯಾರು ಒಂದು ವ್ಯಭಿಚಾರ ಕೊಲೆಯನ್ನ ಮಾಡ್ತಾರೆ ಅವ್ರನ್ನ ಯಾವ ಸಭೆನಲ್ಲೂ ಸೇರಿಸ್ಕೊಳ್ಳೋದಿಲ್ಲ. But people who are proud are allowed in so many churches. ಆದ್ರೆ ಗರ್ವಿಷ್ಠರನ್ನ ಬಹಳಷ್ಟು ಸಭೆಗಳಲ್ಲಿ ಅನುಮತಿ ಕೊಡಲಾಗುತ್ತೆ, ಸೇರಿಸ್ಕೊಳ್ಳಲಾಗುತ್ತೆ. And they are the cause of all the sin in every church. ಈ ಪ್ರತಿಯೊಂದು ಸಭೆಯಲ್ಲಿ ಇರುವಂತ ಎಲ್ಲ ಸಮಸ್ಯೆಗಳಿಗೆ ಅವರೇ ಕಾರಣರಾಗುತ್ತೆ. But where Jesus is Lord, ಎಲ್ಲಿ ಯೇಸು ಸ್ವಾಮಿಯು ಕರ್ತನಾಗಿರ್ತಾನೆ, even today he comes with an axe. ಇವತ್ತು ಕೂಡ ಆತನು ಕೊಡಲಿಯನ್ನ ಎತ್ಕೊಂಡ to hit this root of pride. ಈ ಒಂದು ಗರ್ವ ಅಥವಾ ಅಹಂಕಾರ ಎನ್ನುವಂತ ಬೇರನ್ನ ಕಡಿಲಿಕ್ಕೆ. So when the disciples came to Jesus in Matthew chapter 18, ಮತ್ತಾಯ 18ರಲ್ಲಿ ಶಿಷ್ಯರು ಬಂದಾಗ ಯೇಸು ಸ್ವಾಮಿ ಹತ್ರ and asked him in verse 1, ಇಲ್ಲಿ ಮೊದಲನೇ ವಚನದಲ್ಲಿ ಕೇಳಿದರು, Matthew 18 verse 1, ಮತ್ತಾಯ 18:1, who is the greatest in the kingdom of heaven? ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು? And Peter was thinking Jesus would point to him. ಪೇತ್ರನು ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಯೇಸು ಸ್ವಾಮಿ ನನ್ನನ್ನ ತೋರಿಸಬಹುದು ಅಂತ. And Matthew was a chartered accountant. He thought, I'm the more educated person. May Jesus point to me. ಇಲ್ಲಿ ಮತ್ತಾಯನು ಅವನು ಲೆಕ್ಕಿಗನಾಗಿದ್ದನು, ಅವನು ಅನ್ಕೊಂತಾ ಇದ್ದ ನನ್ನನ್ನು ತೋರಿಸಬಹುದು ಅಂತ. But Jesus did not point to any of his disciples. ಆದ್ರೆ ಇವರು ಯಾರನ್ನು ಯೇಸು ಸ್ವಾಮಿ ತೋರಿಸಲಿಲ್ಲ. He said, all of you have got little pride in you. ನಿಮ್ಮ ಎಲ್ಲರಲ್ಲೂ ಸ್ವಲ್ಪ ಅಹಂಕಾರ ಗರ್ವವಿದೆ. And he picked up a small baby, probably 1 year old. ನನಗನ್ಸುತ್ತೆ ಯೇಸು ಸ್ವಾಮಿ ಒಂದು ಚಿಕ್ಕ ಮಗು, ಅಂದ್ರೆ 1 ವರ್ಷದ ಮಗು ಇರಬಹುದು, ಅವ್ರು took that child on his lap. ಆತ ಮಗುವನ್ನ ತೊಡೆ ಮೇಲೆ ಕುಣಿಸ್ಕೊಂಡು and said, if you want to enter God's kingdom, you got to be like this child. ನೀವು ಪರಲೋಕವನ್ನು ಪ್ರವೇಶಿಸಬೇಕು ಅಂದ್ರೆ ನೀವು ಈ ಚಿಕ್ಕ ಮಗುವಿನ Matthew 18 verse 3. 3ನೇ ವಚನ ಮತ್ತೆ 15. You got to change, he said. ನೀವು ಬದಲಾಗಬೇಕು. You got to be converted. ನೀವು ಬದಲಾಗಬೇಕು, ಪರಿವರ್ತನೆಗೊಳ್ಳಬೇಕು. Like children. ಮಕ್ಕಳ ಹಾಗೆ ಆಗಬೇಕು. Many of us say we are converted. ಬಹಳಷ್ಟು ಜನ ನಾವು ಹೇಳ್ತೀವಿ ನಾವು ಪರಿವರ್ತನೆ ಹೊಂದಿದ್ದೀವಿ. I've accepted the Lord, I'm born again. ನಾನು ಕರ್ತನನ್ನ ಸ್ವೀಕರಿಸಿದ್ದೀನಿ, ಮತ್ತೆ ನಾನು ಹೊಸದಾಗಿ ಹುಟ್ಟಿದ್ದೀನಿ ಅಂತ ಹೇಳ್ತೀವಿ.
Have you become like a child yet? Have you humbled yourself like a child? ನಿಮ್ಮನ್ನ ನೀವು ತಗ್ಗಿಸ್ಕೊಂಡಿದ್ದೀರಾ ಒಂದು ಚಿಕ್ಕ ಮಗುವಿನಂತೆ? Listen to this verse. ಈ ವಚನವನ್ನ ಕೇಳಿ. Verse 3. Unless you are converted and become like children, you will never enter the kingdom of heaven. ಇಲ್ಲಿ ಹೇಳಿದ್ರು, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ಹೇಳುತ್ತೆ. We say if you have accepted Christ, you'll enter the kingdom of heaven. ನೀವು ಹೇಳ್ತೀರಾ, ನಾನು ಕ್ರಿಸ್ತನನ್ನ ಸ್ವೀಕರಿಸಿದ್ದೀನಿ, ನಾನು ಪರಲೋಕಕ್ಕೆ ಹೋಗ್ತೀನಿ. Which Christ? ಯಾವ ಕ್ರೈಸ್ತ? Some proud Christ? ಒಬ್ಬ ಅಹಂಕಾರಿಯಾದ ಕ್ರಿಸ್ತನನ್ನ ಸ್ವೀಕರಿಸಿದ್ರ? Proud Jesus? ಒಂದು ಅಹಂಕಾರಿಯಾದ ಯೇಸುವನ್ನ ಸ್ವೀಕರಿಸಿದ್ರೆ ನೀವು? Another Jesus, a false Jesus. ಅದು ಒಂದು ಸುಳ್ಳಾದ ಇತರ ಯೇಸು ಸ್ವಾಮಿ ಆಗಿದೆ. The real Jesus is one who humbled himself. ನಿಜವಾದ ಯೇಸು ಸ್ವಾಮಿಯು ದೀನನಾಗಿದ್ದನು, ತನ್ನನ್ನು ತಾನು ತಗ್ಗಿಸಿಕೊಂಡವನಾಗಿ. He told his disciples, I am your leader. ಯೇಸು ಸ್ವಾಮಿ ಹೇಳಿದರು, brother please come again, but I've come here to wash your feet. ಯೇಸು ಸ್ವಾಮಿ ಹೇಳಿದರು, ನಾನು ನಿಮ್ಮ ನಾಯಕನು, ನಾನು ಬಂದಿರೋದು ಇಲ್ಲಿ ನಿಮ್ಮ ಕಾಲುಗಳನ್ನ ತೊಳಿಲಿಕ್ಕೆ. I want you to see this picture behind me. ನನ್ನ ಹಿಂದೆ ಇರುವಂತ ಈ ಚಿತ್ರವನ್ನ ನೀವು ನೋಡ್ಬೇಕು ಅಂತ ಬಯಸ್ತೇನೆ. I look at it often. ನಾನು ಆಗಾಗ್ಗೆ ಅದನ್ನ ನೋಡ್ತಾ ಇರ್ತೇನೆ. This is Jesus washing the feet of Peter. ಇದು ಚಿತ್ರ ಏನಂದ್ರೆ ಯೇಸು ಸ್ವಾಮಿ ಪೇತ್ರನ ಕಾಲನ್ನ ತೊಳೆಯುವಂತ ಚಿತ್ರ. And I say, Lord Jesus, make me like that till the end of my life. ಯೇಸು ಸ್ವಾಮಿ, ನನ್ನನ್ನ ಹಾಗೆ ಮಾಡು, ನನ್ನ ಜೀವಿತದ ಕಡೆಯ ಸಮಯದವರೆಗೂ ನನಗೆ ಹಾಗೆ ಮಾಡು ಅಂತ ಕೇಳ್ತೇನೆ. The greatest man that walked on this earth, Jesus Christ. ಈ ಭೂಮಿಯಲ್ಲಿ ನಡೆದಂತ ಬಹಳ ಉತ್ತಮ ಮಹಾ ವ್ಯಕ್ತಿ ಯೇಸು ಸ್ವಾಮಿ. When they tried to make him a king, he ran away. ಆತನನ್ನ ರಾಜನಾಗಿ ಮಾಡ್ಲಿಕ್ಕೆ ಜನರು ಪ್ರಯತ್ನಿಸಿದಾಗ ಆತನು ಓಡಿ ಹೋದ. And at the last day of his life, he was at the feet of his disciples. ಆತನ ಜೀವಿತದ ಕಡೆಯ ಸಮಯದಲ್ಲಿ ಆತನು ಯೇಸು ತನ್ನ ಶಿಷ್ಯರ ಕಾಲ ಕೆಳಗಡೆ ಇದ್ದನು. I said, Lord, that's where I want to be too. ಅಲ್ಲೇ ನಾನು ಇರ್ಲಿಕ್ಕೆ ಇಷ್ಟಪಡ್ತೀನಿ. I want to be there. ನಾನು ಅಲ್ಲಿ ಇರ್ಲಿಕ್ಕೆ ಇಷ್ಟ. That is the way the Christian goes, down, 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 down to the feet of others. ಒಬ್ಬ ಕ್ರೈಸ್ತನಾದವನು ಕೂಡ ಹಾಗೆ ತಳಕ್ಕೆ ಇನ್ನೂ ತಳಕ್ಕೆ ಜನರ ಕಾಲಿನ ಮಟ್ಟಕ್ಕೆ ಹೋಗ್ತಾರೆ. The spirit of Satan is to go up and up and up and up and up and become a great person. ಸೈತಾನನ ಒಂದು ಆತ್ಮ ಏನಂದ್ರೆ ಇನ್ನೂ ಹೆಚ್ಚು ಮೇಲೆ 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 ಹೋಗುವಂತದ್ದು. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, you want to build a church wherever you're living? ನೀವು ಎಲ್ಲಿ ಜೀವಿಸ್ತಾ ಇದ್ದೀರಾ ಅಲ್ಲಿ ಒಂದು ಸಭೆಯನ್ನ ಕಟ್ಟಲಿಕ್ಕೆ ಬಯಸ್ತೀರಾ. You need to have the spirit of Jesus Christ. ನಿಮಗೆ ಯೇಸುವಿನಲ್ಲಿದ್ದಂತ ಆತ್ಮವು ನಿಮ್ಮಲ್ಲಿ ಇರಬೇಕು. Think of that little child that Jesus picked up. ನೀವು ಆ ಮಗುವಿನ ಬಗ್ಗೆ ಯೋಚನೆ ಮಾಡಿ. ಯೇಸು ಸ್ವಾಮಿ ಎತ್ಕೊಂಡಂತ ಮಗು, 1 year old. 1 ವರ್ಷದ ಮಗು. You look at a little 1-year-old child lying in a bed. ಒಂದು ಚಿಕ್ಕ ಮಗು, 1 ವರ್ಷದ ಮಗು ತನ್ನ ಹಾಸಿಗೆಯಲ್ಲಿ ಮಲಗಿದರೋದನ್ನ ನೋಡಿ. What is going on in that child's mind? ಆ ಮಗುವಿನ ಮನಸ್ಸಿನಲ್ಲಿ ಏನು ಹೋಗ್ತಾ ಇರುತ್ತೆ? Is that child thinking, oh, how good looking I am? ಆ ಮಗು ಯೋಚನೆ ಮಾಡ್ತಾ ಇದೆಯಾ, ನಾನು ಎಷ್ಟು ಸುಂದರವಾಗಿ ಕಾಣಿಸ್ತೀನಿ ಅಂತ? How clever I am. ನಾನು ಎಷ್ಟು ಬುದ್ಧಿವಂತನು. How beautiful my dress is. ನನ್ನ ವಸ್ತ್ರ ಎಷ್ಟು ಚೆನ್ನಾಗಿದೆ. Everybody's admiring me. ನನ್ನನ್ನು ಎಲ್ಲರೂ ಹೊಗಳ್ತಾ ಇದ್ದಾರೆ. See how well I can sing. ನಾನು ಎಷ್ಟು ಚೆನ್ನಾಗಿ ಹಾಡ್ತೇನೆ or speak. ಮಾತಾಡ್ತೀನಿ. No child thinks like that. ಯಾವುದೇ ಮಗು ಹಾಗೆ ಯೋಚನೆ ಮಾಡಿ. Even if somebody goes and pinches it and hurts it. ಯಾರೋ ಹೋಗಿ ಆ ಮಗುವನ್ನ ಗಿಲ್ಲಿ ಚಿವುಟ್ಟು ಬಿಟ್ಟು ಅದನ್ನ ಅಳಿಸಿದ್ರೆ, next day when the same person comes, the child will smile at him. ಮರುದಿನ ಅದೇ ವ್ಯಕ್ತಿ ಆ ಮಗುವಿನ ಬಳಿ ಹೋದ್ರೆ ಆ ಮಗು ಆತನ ನೋಡಿ ನಗುತ್ತೆ. The child doesn't remember, oh, this is the one who came and hurt me yesterday. ಆ ಮಗುಗೆ ನೆನಪಿರೋದಿಲ್ಲ, ನಿನ್ನೆ ಇದೇ ವ್ಯಕ್ತಿ ನನ್ನನ್ನ ಬಂದು ಚಿವುಟಿದ್ದು ಅಂತ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, wherever you are, ನೀವು ಯಾವುದೇ ಸ್ಥಳದಲ್ಲಿದ್ರು, whatever part of Karnataka you are in, ಕರ್ನಾಟಕದ ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವಿದ್ರು, if you want to please the Lord, ನೀವು ಕರ್ತನನ್ನ ಮೆಚ್ಚಿಸಬೇಕು ಅಂದ್ರೆ,
seek with all your heart to be like a little child. ನೀವು ಯಾವಾಗ್ಲೂ ಈ ಒಂದು ಚಿಕ್ಕ ಮಗುವಿನ ಹಂತ ಆಗುವ ಹಾಗೆ ಬಯಸಿ. In your heart, ನಿಮ್ಮ ಹೃದಯದಲ್ಲಿ, in your mind, you need to be clever to earn your living in this world. ಈ ನಿಮ್ಮ ಮನಸ್ಸಿನಲ್ಲಿ, ಬುದ್ಧಿಶಕ್ತಿಯಲ್ಲಿ ನೀವು ಲೋಕದಲ್ಲಿ ಸಂಪಾದನೆ ಮಾಡಬೇಕು, ಅದಕ್ಕೆ ಬುದ್ಧಿವಂತರಾಗಿರ್ಬೇಕು. You're a mother, you need to be clever to know how to cook food. ನೀವು ಒಬ್ಬ ತಾಯಿ ಆಗಿದ್ರೆ ನಿಮ್ಗೆ ಆ ಬುದ್ಧಿಶಕ್ತಿ ಇರಬೇಕು ಅಡುಗೆಯನ್ನ ಮಾಡ್ಲಿಕ್ಕೆ. You're a man, you need to be clever to learn how to earn your living. ನೀವು ಒಬ್ಬ ಮನುಷ್ಯನಾಗಿದ್ರೆ, ಗಂಡಸಾಗಿದ್ರೆ ನೀನು ಸಂಪಾದನೆಯನ್ನ ಹೇಗೆ ಮಾಡಬೇಕು ಅನ್ನೋ ಒಂದು ಬುದ್ಧಿಶಕ್ತಿ ನಿನಗಿರಬೇಕು. But when you come to the church, leave all that outside the door. ನೀವು ಸಭೆಗೆ ಬಂದಾಗ ಅದನ್ನೆಲ್ಲ ಹೊರಗಡೆ ಹಾಕಿ ಬರ್ಬೇಕು. And come like a little child. ನೀವು ಒಂದು ಚಿಕ್ಕ ಮಗುವಿನಂತೆ ಬರ್ಬೇಕು ಸಭೆಗೆ. And if you have a church which is full of people with that spirit, that will be the best church. ನಿಮ್ಮ ಸಭೆಯಲ್ಲಿ ಅಂತ ಒಂದು ದೀನ ಸ್ವಭಾವರಂತ ಜನರಿದ್ರೆ ಅದು ಉತ್ತಮ ಸಭೆಯಾಗಿದೆ. But do you think the disciples learned this lesson even though Jesus taught it to them for 3.5 years with them? ನಿಮ್ಗೆ ಅನ್ಸುತ್ತಾ ಯೇಸು ಸ್ವಾಮಿ 3.5 ವರ್ಷಗಳ ಕಾಲ ಅವರಿಗೆ ಬೋಧಿಸಿದ್ರು, ಅವ್ರ ಶಿಷ್ಯರು ಇದನ್ನ ಅರ್ಥ ಮಾಡ್ಕೊಂಡ್ರು ಅಂತ? They had heard the greatest preacher in the world for 3.5 years. 3.5 ವರ್ಷಗಳ ಕಾಲ ಈ ಲೋಕದಲ್ಲಿದ್ದಂತ ಉತ್ತಮ ಒಂದು ಬೋಧಕನನ್ನ ಕೇಳಿಸ್ಕೊಳ್ತಾ ಇದ್ರು. And now they were sitting with him for a last meal and he said, by tomorrow morning I'll be dead. ಇಲ್ಲಿ 3.5 ವರ್ಷಗಳ ನಂತರ ಆತರ ಜೊತೆ ಕಡೆಯ ಒಂದು ಭೋಜನವನ್ನ ತಿನ್ಲಿಕ್ಕೆ ಕುಳಿತಾಗ ಅವ್ರು ಕೇಳುವಂತದ್ದು, tomorrow morning I'll be crucified and by the evening I'll be dead in a grave. ನಾನು ನಾಳೆ ಬೆಳಿಗ್ಗೆ ಸತ್ತೋಗ್ತೀನಿ, ಈ ಸಂಜೆಯಲ್ಲಿ ನನ್ನನ್ನ ಸಮಾಧಿಗೆ ಹಾಕ್ತಾರೆ, ನನ್ನ ಕಡೆಯ ದಿವಸ ಇವತ್ತು. This is my last meal with you. ನಿಮ್ಮ ಜೊತೆ ನಾನು ಮಾಡ್ತಾ ಇರೋದು ಇದು ಕಡೆಯ ಭೋಜನ. And you know what they were discussing among themselves? ಆ ಸಮಯದಲ್ಲಿ ಅವರು ತಮ್ಮೊಳಗೆ ಏನು ವಿಚಾರ ಮಾಡ್ತಾ ಇದ್ರು ಗೊತ್ತಾ? If you were one of those disciples, what would you be talking about? ನೀವು ಅವರ ಮಧ್ಯೆ ಒಬ್ಬ ಶಿಷ್ಯನಾಗಿದ್ರೆ ಏನು ಮಾತಾಡ್ತಾ ಇದ್ರಿ? Don't think you're better than them. ನೀವು ಅವ್ರಿಗಿಂತ ಉತ್ತಮನು ಅಂತ ಅನ್ಕೊಳ್ಬೇಡಿ. We would have been discussing the same thing. ನಾವು ಕೂಡ ಅದರ ಬಗ್ಗೆ ಹಾಗೆ ಯೋಚನೆ ಮಾಡ್ತಾ ಇದ್ವಿ. Turn to Luke 22. ಲೂಕ 22ರಲ್ಲಿ ನಾವು ನೋಡೋಣ. Luke's Gospel, chapter 22. 22ನೇ ಅಧ್ಯಾಯ, verse 24. 24ನೇ ವಚನ. There arose a dispute among them who is regarded as the greatest. ತಮ್ಮಲ್ಲಿ ಯಾವನು ಹೆಚ್ಚಿನವನೆನಿಸಿಕೊಳ್ಳುವನು ಎಂಬ ವಿಚಾರದಲ್ಲಿ ಅವರೊಳಗೆ ಚರ್ಚೆ ಹುಟ್ಟಿತು. Who does Jesus think is the greatest among us? ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಯಾರು ಉತ್ತಮನು ಅಂತ ಅಂದುಕೊಳ್ತಾರೆ. And among us 12 disciples, who is really the greatest? ನಾವು 12 ಜನ ಶಿಷ್ಯರಲ್ಲಿ ಯಾರು ಉತ್ತಮರು, ಹೆಚ್ಚಿನವರು ಅಂತ. 3.5 years Jesus had to try to teach them about humility. 3.5 ವರ್ಷಗಳ ಕಾಲ ಯೇಸು ಸ್ವಾಮಿ ಎಷ್ಟು ಪ್ರಯತ್ನ ಮಾಡಿದ್ರು ಅವರಿಗೆ ದೀನತೆಯ ಬಗ್ಗೆ ಕಲಿಸಲಿಕ್ಕೆ. They never learned it. ಆದ್ರೆ ಅವರು ಕಲ್ತ್ಕೊಳ್ಳಿಲ್ಲ ಅದು. But even though they saw Jesus washing their feet, ಅವ್ರು ಯೇಸು ಸ್ವಾಮಿ ತನ್ನ ಕಾಲನ್ನ ತೊಳೆಯೋದು ನೋಡಿದಾಗ್ಲೂ ಅವ್ರು ಕಲ್ತ್ಕೊಳ್ಳಿಲ್ಲ ಅದನ್ನ. They were still thinking, who's the greatest? Who's going to be the leader after Jesus dies? ಸ್ವಾಮಿ ಸತ್ತನಂತ. Then Jesus said to them, ನಂತರ ಯೇಸು ಸ್ವಾಮಿ ಹೇಳಿದ್ರು. Luke 22 verse 24, that's what they were discussing. 22-24ರಲ್ಲಿ ನಾವು ನೋಡ್ತೀವಿ ಅವರು ಇದನ್ನ ಯೋಚನೆ ಮಾಡ್ತಾ ಇದ್ರು. In verse 25, 25ರಲ್ಲಿ he said, that's the way for the kings of the world. ಅವ್ರು ಹೇಳಿದ್ರು ಅನ್ಯ ದೇಶದ ಅರಸುಗಳಿಗೆ ಹೀಗೆ ಇರುತ್ತೆ ಅಂತ. But for you, verse 26, the greatest must be the youngest and the leader like a servant. ಆದ್ರೆ 26ನೇ ವಚನದಲ್ಲಿ ನೀವು ಹಾಗಿರಬಾರದು, ನಿಮ್ಮಲ್ಲಿ ಹೆಚ್ಚಿನವನು ಚಿಕ್ಕವನಂತೆಯೂ ಮುಖ್ಯಸ್ಥನು ಸೇವಕನಂತೆಯೂ ಇರಬೇಕು. In verse 27, who is greater in a king's palace? Who is greater, the one who sits at the table or the one who serves? ಆದ್ರೆ ಇಲ್ಲಿ 27ನೇ ವಚನದಲ್ಲಿ ಯಾವನು ಹೆಚ್ಚಿನವನು, ಊಟಕ್ಕೆ ಕುಳಿತವನು ಸೇವೆ ಮಾಡುವವನು ಊಟಕ್ಕೆ ಕುಳಿತನಲ್ಲವೇ ಅಂತ ಹೇಳ್ತಾರೆ. The king sits at the table, the servant serves. ಒಬ್ಬ ಸೇವಕರು ಸೇವೆ ಮಾಡುವಂತವರಾಗಿರ್ತಾರೆ, ಆದ್ರೆ ರಾಜನು ಒಂದು ಊಟಕ್ಕೆ ಕುಳಿತವನಾಗಿರ್ತಾನೆ. Jesus said, verse 27, I'm not sitting at the table, I'm serving you people.
ಆದ್ರೆ ನಾನು ಊಟಕ್ಕೆ ಕುಳಿತವನಲ್ಲ, ನಾನು ನಿಮಗೆ ಸೇವೆ ಮಾಡ್ತಾ ಇದ್ದೀನಿ. Philippians chapter 2. ಫಿಲಿಪಿ 2 ನಾವು ಹೀಗೆ ನೋಡ್ತೇವೆ. Philippians chapter 2. ಫಿಲಿಪಿ 2 ಅಧ್ಯಾಯ verse 5. 5ನೇ ವಚನ. Have this attitude in yourself which was in Christ Jesus. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. I want you to see 3 steps here. ಇಲ್ಲಿ ನಾನು ನೀವು ಆ ಒಂದು 3 ಹಂತ ಅಥವಾ ಮೆಟ್ಟಿಲುಗಳನ್ನ ನೋಡ್ಲಿಕ್ಕೆ ಇಷ್ಟಪಡ್ತೀನಿ. Number 1. ಮೊದಲನೇದಾಗಿ, he was God, verse 6, and he became a man. ಅವನು ದೇವ ಸ್ವರೂಪನಾಗಿದ್ರು ದೇವರಿಗೆ ಸರಿಸಮಾನನಾಗಿರಲಿಲ್ಲ, ಒಬ್ಬ ಮನುಷ್ಯನಾದ. The head of the angels, he was ordinary angel, he wanted to be like God. ಇಲ್ಲಿ ಒಬ್ಬ ದೇವದೂತನು ಮುಖ್ಯಸ್ಥನು ನಾವು ನೋಡ್ತೀವಿ, ಅವನು ದೇವರಾಗಲಿಕ್ಕೆ ಬಯಸ್ತಾ ಇದ್ದ. ಆದ್ರೆ ದೇವರು ವ್ಯತಿರಿಕ್ತವಾಗಿ ನಡೆದರು. He was God and he became a man. ಅವರು ದೇವರಾಗಿದ್ರು, ಮನುಷ್ಯ ರೂಪವನ್ನು ತಾಳಿದರು. That is how salvation came. ಹಾಗೆ ಒಬ್ಬ ಒಂದು ರಕ್ಷಣೆಯ ಮಾರ್ಗ ಸಿದ್ಧವಾಯಿತು. That spirit that we build the church. ಆ ಒಂದು ಆತ್ಮದಲ್ಲಿಯೇ ನಾವು ಸಭೆಯನ್ನು ಕಟ್ಟುವರಾಗಿದ್ದೇವೆ. That we seek to go down in the eyes of others. ನಾವು ಇತರರ ದೃಷ್ಟಿಯಲ್ಲಿ ಕೆಳಗೆ ಹೋಗುವಂತವರಾಗಿರ್ತೀವಿ. That's the first step. As God he became man. ದೇವರಾಗಿದ್ರು, ದೇವರಿಂದ ಮನುಷ್ಯನಾದನು, ಅದು ಮೊದಲನೆಯ ಹಂತ. When he became a man, he could have come as a king. That itself would have been a great humility. ಅವನು ಮನುಷ್ಯನ ರೂಪ ತಾಳ್ದಾಗ ಒಬ್ಬ ರಾಜನಾಗಿರ್ಬೋದಾಗಿತ್ತು, ಅದನ್ನೇ ನಾವು ಒಂದು ದೀನತೆ ಅಂತ ಹೇಳ್ಬೋದು. If God comes and becomes a king on earth, that is a great step of humility. ಒಬ್ಬ ದೇವರು ಮನುಷ್ಯ ಭೂಮಿಗೆ ಮನುಷ್ಯನಾಗಿ ಬಂದು ಒಬ್ಬ ರಾಜನಾದ್ರೂ ಅದು ಬಹಳ ದೀನತೆಯ ಕಾರ್ಯ. ಅದು he didn't become a king. ಆದ್ರೆ ಆತನು ರಾಜನಾಗ್ಲಿಲ್ಲ. Second step. ಎರಡನೇ ಹಂತ. As a man, verse 7, he became a slave. 7ನೇ ವಚನದಲ್ಲಿ ತನ್ನನ್ನು ಬರದು ಮಾಡಿಕೊಂಡು ದಾಸನ ರೂಪವನ್ನು ತಾಳಿದನು, ಧರಿಸಿಕೊಂಡನು. The real word that is a slave. A servant gets pay, a slave gets no pay. ಇಲ್ಲಿ ದಾಸ ಅಂತ ಹೇಳುತ್ತೆ. ದಾಸ ಅಂದ್ರೆ ಒಬ್ಬ ಏನು ಒಂದು ಕೆಲಸಗಾರನಲ್ಲ, ಒಬ್ಬ ಸೇವಕನಲ್ಲ, ಅವನಿಗೇನು ಸಂಬಳನೂ ಸಿಗೋದಿಲ್ಲ. And we think, okay, he's become a slave. That is the lowest place. ಅಲ್ಲಿ ಒಬ್ಬ ದಾಸನಾದನು, ಅದು ಬಹಳ ಕಡಿಮೆಯ ಸ್ಥಳ. He went still further down. ಅಷ್ಟು ಮಾತ್ರ ಅಲ್ಲ, ಅಲ್ಲಿಗೆ ನಿಲ್ಲಿಸಲಿಲ್ಲ, ಆತನ ಇನ್ನೂ ಕೆಳಗೆ ಹೋದ. He says he went, verse 8, he humbled himself to die on the cross. ಇಲ್ಲಿ ಅಂದ್ರೆ ಆತನು ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದ್ರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದ. How is that a humility to die on the cross? ಶಿಲುಬೆ ಮೇಲೆ ಒಂದು ಸಾಯುವಂತದ್ದು, ಅದು ದೀನತೆ. Because the Roman people, they put the bad people in jail, but the worst criminals they crucified on a cross. ರೋಮ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು, ಕೆಟ್ಟ ಜನರನ್ನ ಒಂದು ಸೆರೆಯಲ್ಲಿ ಹಾಕ್ತಾ ಇದ್ರು, ಆದ್ರೆ ಬಹಳ ಬಹಳ ಅತಿ ಕೆಟ್ಟ ಜನಗಳನ್ನ ಶಿಲುಬೆಯಲ್ಲಿ ಹಾಕ್ತಾ ಇದ್ರು. Just like today, bad, even murderers, some are imprisoned, but really bad ones are hanged. ಇವತ್ತು ನಾವು ನೋಡ್ತೇವೆ, ಬಹಳ ಅತಿ ಒಬ್ಬ ಕೊಲೆಗಡುಕರನ್ನ ಒಂದು ಸೆರೆಯಲ್ಲಿ ಹಾಕ್ತಾರೆ, ಆದ್ರೆ ಅತಿಯಾಗಿ ಬಹಳ ಕೊಲೆಗಳನ್ನ ಮಾಡಿದವ್ರನ್ನ ಒಂದು ಗಲ್ಲು ಶಿಕ್ಷೆಗೆ ಹಾಕ್ತಾರೆ. So you see, the head of the angels tried to go up and up and up and up, and God pushed him down. ಆ ಒಂದು ದೇವದೂತರ ನಾಯಕನು ಮೇಲೆ 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 ಹೋಗ್ಲಿಕ್ಕೆ ಪ್ರಯತ್ನ ಮಾಡುವಾಗ ದೇವರು ಆತನನ್ನು ದೊಬ್ಬಿದ. And he became the devil. ನಂತರ ಆತನು ಸೈತಾನನಾದ. And Jesus was up there as God. He came down and down and down. ಇಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ತಾನು ಉತ್ತಮ ಸ್ಥಳದಲ್ಲಿದ್ದು ತನ್ನನ್ನು ತಗ್ಗಿಸಿಕೊಂಡು ಕೆಳಕ್ಕೆ ಬಂದ. As God, he became man. That's the first step of humility. ಮೊದಲ ದೀನತೆಗೆ ಮೊದಲ ಹಂತ ದೇವರಿಂದ ಮನುಷ್ಯನಾಗಿದ್ದು. And then as a man he became a slave. Second step. ಎರಡನೇ ಹಂತ ಮನುಷ್ಯನಿಂದ ಅವನು ಒಬ್ಬ ದಾಸನಾದನು. And then he went down and became, in the eyes of others, like a criminal. Died. ಅಲ್ಲಿಂದ ಇನ್ನು ತಳಕ್ಕೆ ಹೋಗಿ ಆತನು ಇತರ ಜನರ ದೃಷ್ಟಿಯಲ್ಲಿ ಒಬ್ಬ ಅಪರಾಧಿ ಆದನು. So those are the 3 secrets of the Christian life. ಇದು ಒಂದು ನಾವು 3 ರಹಸ್ಯಗಳು ಅಂತ ಹೇಳಬಹುದು ಕ್ರಿಸ್ತಿಯ ಜೀವನ. Humility, humility, humility. ದೀನತೆ, ದೀನತೆ, ದೀನತೆ. If you've understood that, you've understood the greatest secrets in the Christian life.
ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಕ್ರಿಸ್ತಿಯ ಜೀವಿತದಲ್ಲಿರುವಂತ ದೊಡ್ಡ ರಹಸ್ಯವನ್ನ ನೀವು ಅರ್ಥ ಮಾಡ್ಕೊಂಡ್ರಿ. If you have not understood that, then everything of CFC's doctrine you understand is absolute waste of time. ಇದನ್ನ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ CFC ನಲ್ಲಿ ತಿಳ್ಕೊಂಡಂತ ಎಲ್ಲಾ ಬೋಧನೆಗಳು ನೀವು ಅರ್ಥ ಮಾಡ್ಕೊಂಡಿದ್ದು ಯಾವುದು ಪ್ರಯೋಜನವಿಲ್ಲದ್ದು, ಕಾಲಹರಣವಾದದ್ದು. You know, in Galatians 5 you read of the fruit of the Spirit. ಇಲ್ಲಿ ಗಲಾತ್ಯ 5ರಲ್ಲಿ ನಾವು ನೋಡ್ತೀವಿ ಆತ್ಮನ ಫಲಗಳ ಬಗ್ಗೆ. This is a really godly man. ಇಲ್ಲಿ ನಾವು ನೋಡ್ತೀವಿ ಈತನು ನಿಜವಾದ ದೈವಿಕ ಮನುಷ್ಯ. The one who's got the fruit of the Holy Spirit. ಪವಿತ್ರಾತ್ಮನ ಫಲಗಳನ್ನ ಹೊಂದಿರುವಂತ. Galatians 5:22-23. 22-23ರಲ್ಲಿ ನಾವು ನೋಡ್ತೀವಿ 5ನೇ ಅಧ್ಯಾಯ ಗಲಾತ್ಯ. The fruit of the Spirit. ದೇವರ ಆತ್ಮನಿಂದ ಉಂಟಾದ ಫಲಗಳು: love, ಪ್ರೀತಿ, joy, ಸಂತೋಷ, peace, ಸಮಾಧಾನ, patience, ದೀರ್ಘಶಾಂತಿ, kindness, ದಯೆ, goodness, ಉಪಕಾರ, faithfulness, ನಂಬಿಕೆ, gentleness, ಸಾಧುತ್ವ, self-control. ಶ್ರಮೆದನೆ. 9 fruit. 9 ಫಲಗಳು. ನಾವು Where is humility here? ಇಲ್ಲಿ ದೀನತೆ ಇಲ್ವಲ್ಲ, ಇಲ್ಲಿ not even mentioned. ಇಲ್ಲಿ ಅದನ್ನು ನಮೂದಿಸಲ್ಪಟ್ಟಿಲ್ಲ. How is it the most important thing is not mentioned? ಹಾಗೆ ಬಹಳ ಉತ್ತಮವಾದ ಮುಖ್ಯವಾದದ್ದನ್ನ ಇಲ್ಲಿ ನಮೂದಿಸಿಲ್ಲ. Humility is the ground on which all this fruit grows. ಆ ಒಂದು ದೀನತೆ ಅನ್ನುವಂಥದ್ದು ಒಂದು ಭೂಮಿ ಆಗಿದೆ. ಆ ಭೂಮಿ ಮೇಲೆ ಈ ಫಲಗಳು ಬೆಳೆಯುವಂಥದ್ದು. So if you don't have the ground, none of this fruit can grow. ನಿಮಗೆ ಆ ಒಂದು ಭೂಮಿ ಇಲ್ಲ ಅಂದ್ರೆ ಈ ಫಲಗಳು ಬೆಳೆಯೋದೇ ಇಲ್ಲ. Many people go to these verses and say, I'm going to have these qualities. ಬಹಳಷ್ಟು ಜನ ಹೇಳ್ತಾರೆ, ಇಲ್ಲಿ ಹೋಗ್ಬಿಟ್ಟು ಈ ಫಲಗಳೆಲ್ಲ ನನಗೆ ಇರ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. If you don't have any ground, where can you sow the seed? ನಿಮಗೆ ಆ ಭೂಮಿಯೇ ಇಲ್ಲ ಅಂದ್ರೆ ಎಲ್ಲಿ ಬೀಜವನ್ನ ಬಿತ್ತಿ? We need to have the ground first. ಮೊದಲು ನಮಗೆ ಆ ಒಂದು ಭೂಮಿಯ ಅವಶ್ಯಕತೆ. So what is the attitude of Christ that we must have? ಕ್ರಿಸ್ತನ ಇದ್ದಂತ ಆ ಒಂದು ಮನೋಭಾವ ಯಾವುದು ನಮ್ಮಲ್ಲಿ ಇರಬೇಕು? We saw in Philippians chapter 2. ಫಿಲಿಪ್ಪಿ 2ರಲ್ಲಿ ನಾವು ನೋಡಿದ್ವಿ, verse 5. 5ನೇ ವಚನ. Have this attitude in yourself which is in Christ Jesus. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು, ಮನೋಭಾವವು ನಿಮ್ಮಲ್ಲಿಯೂ ಇರಲಿ. And 2 things in the previous verses I want you to see. 2 ವಿಷಯಗಳು ಇಂದಿನ ವಚನಗಳಲ್ಲಿ ನಾವು ನೋಡಬೇಕು. Don't look on your own interests, verse 4, but the interests of others also. ನಿಮ್ಮ 4ನೇ ವಚನದಲ್ಲಿ Philippians 2:4. Don't look only on your own interests, but also the interests of others. ನಿಮ್ಮ ಸ್ವಹಿತವನ್ನು ನೋಡದೆ ಪರಹಿತವನ್ನು ನೋಡಿ. And the other thing, verse 3. 3ನೇ ವಚನದಲ್ಲಿ ಇನ್ನೊಂದನ್ನು ನೋಡ್ತೀವಿ ನಾವು. Consider others as more important than yourself. ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಿ. Not more spiritual than yourself, but more important than yourself. ನಿಮಗಿಂತ ಹೆಚ್ಚು ಆತ್ಮಿಕರು ಅಂತ ಪರಿಗಣಿಸಬೇಡಿ, ಬಹಳ ಮುಖ್ಯವನು, ಶ್ರೇಷ್ಠನು ಅಂತ ನೋಡಿ. You know, I can't look at an unspiritual man in the church and say, oh, he's more spiritual than me. That'll be a lie. ನಾನು ಒಬ್ಬ ಆತ್ಮಿಕನಲ್ಲಂತ ವ್ಯಕ್ತಿಯನ್ನ ನೋಡಿ, ಇವನು ಬಹಳ ಆತ್ಮಿಕನು ಅಂತ ನಾನು ಹೇಳಿದ್ರೆ ಅದು ಸುಳ್ಳಾಗುತ್ತೆ. Jesus did not look at Peter and say, oh, you are more spiritual than me. ಯೇಸು ಸ್ವಾಮಿ ಪೇತ್ರನನ್ನ ನೋಡಿ, ನೀನು ನನಗಿಂತ ಆತ್ಮಿಕನು ಅಂತ ಹೇಳಲಿಲ್ಲ. But he said, you're more important than me. ಆದ್ರೆ ಯೇಸು ಸ್ವಾಮಿ ಹೇಳಿದ್ರು, ನೀನು ನನಗಿಂತ ಉತ್ತಮನು ಅಥವಾ ಶ್ರೇಷ್ಠನು ಅಂತ ಹೇಳಿದ್ರು. That's why I'm washing your feet. ಅದಕ್ಕಾಗಿ ನಾನು ನಿನ್ನ ಕಾಲುಗಳನ್ನ ತೊಳಿತಾ ಇದ್ದೀನಿ. He washed the feet of Judas Iscariot also. ಇಸ್ಕರಿಯೋತ ಯೂದನ ಕಾಲನ್ನ ಕೂಡ ಯೇಸು ಸ್ವಾಮಿ ತೊಳೆದ್ರು. Boy, that really humbles me. ಅದು ನಾನು ಯೋಚನೆ ಮಾಡುವಾಗ ನನಗೆ ಬಹಳ ದೀನತೆ. When I think of that, I said, Lord Jesus, make me like yourself. ಕರ್ತನಾದ ಯೇಸುವೆ, ನಿನ್ನ ಹಾಗೆ ನನ್ನನ್ನು ಮಾಡು ಸ್ವಾಮಿ ಅಂತ ಕೇಳ್ತೀನಿ. And all my life, let me never lose that vision of Jesus washing the feet of others. ನನ್ನ ಜೀವಿತ ಕಾಲಾವಧಿಯಲ್ಲೆಲ್ಲ ನಾನು ಅದನ್ನ ಮರೆದೇರೋ ಹಾಗೆ ಮಾಡು ಯೇಸು ಸ್ವಾಮಿ,
ಇತರರ ಪಾದಗಳನ್ನು ತೊಳೆಯುವ. That's where I want to be all the days of my life. ನನ್ನ ಜೀವಿತ ಕಾಲಾವಧಿ ಎಲ್ಲ ನಾನು ಆ ಸ್ಥಳದಲ್ಲಿ ಇರ್ಲಿಕ್ಕೆ ನಾನು And even when I go to heaven, ಪರಲೋಕಕ್ಕೆ ಹೋದಾಗ್ಲೂ ಕೂಡ ನಾನು I don't want to be a great person in heaven. ಪರಲೋಕದಲ್ಲಿ ನಾನು ಉತ್ತಮ ಹೆಚ್ಚಿನ I want to be a ಮನುಷ್ಯನಾಗಿರ್ಬೇಕು ಅಂತ servant in heaven too. ಅಲ್ಲಿ ಕೂಡ ಅದೇ ಆತ್ಮವನ್ನ ನಾನು ಇರ್ಲಿಕ್ಕೆ ಬಯಸ್ತೀನಿ. I only want Jesus Christ to be exalted in heaven. ಪರಲೋಕದಲ್ಲಿ ಯೇಸು ಸ್ವಾಮಿ ಘನತೆಯನ್ನು ಹೊಂದಬೇಕು, ಅದೇ ನನಗೆ ಮುಖ್ಯ. I don't want anybody to know who Zach Poonen is in heaven. ಪರಲೋಕದಲ್ಲಿ ಜಾಕ್ ಪೂನನ್ ಯಾರು ಅಂತ ಯಾರಿಗೂ ಗೊತ್ತಾಗೋ ಅವಶ್ಯಕತೆ ಇಲ್ಲ. I don't want anybody on earth to know who Zach Poonen is. ಭೂಮಿಯಲ್ಲಿ ಕೂಡ ಜಾಕ್ ಪೂನನ್ ಯಾರು ಅಂತ ಯಾರು ತಿಳ್ಕೊಳ್ಳುವಂತ ಒಂದು ಆಶೆ Christ is. ನನಗೆ ಮುಖ್ಯ ಏನಂದ್ರೆ ಕ್ರೈಸ್ತನು ಯಾರು ಅಂತ ಜನಗಳಿಗೆ ಗೊತ್ತಾಗ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, only if you have that attitude can you build the church. ನಿಮಗೆ ಈ ಒಂದು ಮನೋಭಾವ ಇದ್ರೆ ಮಾತ್ರ ಸಭೆಯನ್ನ ಕಟ್ಟಲಿಕ್ಕೆ ಸಾಧ್ಯವಾಗುತ್ತೆ. And I pray that every one of you will strive to have that attitude. ನಾನು ಪ್ರಾರ್ಥಿಸ್ತೀನಿ ನೀವು ಎಲ್ಲರೂ ಆ ಒಂದು ಪ್ರಯಾಸ ಪಡಿರಿ ಈ ಒಂದು ಮನೋಭಾವವನ್ನು ಹೊಂದಿಕೊಳ್ಳಿ. You know, only God has the right to have authority over everybody. ದೇವರಿಗೆ ಮಾತ್ರ ಒಂದು ಅರ್ಹತೆ ಇದೆ ಎಲ್ಲರ ಮೇಲೆ ಅಧಿಕಾರಗಳನ್ನ ಹೊಂದಲಿಕ್ಕೆ. You know what the devil told Eve in the Garden of Eden, Genesis chapter 3? ಆದಿಕಾಂಡ 3ರಲ್ಲಿ ಸೈತಾನನು ಏನು ಹೇಳಿದನು ಗೊತ್ತಾ ಹವ್ವಳಿಗೆ? You ask the average person, Christian, what was the temptation that came to Eve in the garden? ಸಾಧಾರಣವಾದ ವ್ಯಕ್ತಿ ಆ ಒಂದು ಏದೇನ್ ತೋಟದಲ್ಲಿ ಹವ್ವಳಿಗೆ ಬಂದಂತ ಶೋಧನೆ ಏನು ಅಂತ ಕೇಳಬಹುದು. Oh, they say the temptation was to eat of that forbidden tree. ಅಲ್ಲಿ ಒಂದು ಶೋಧನೆ ಯಾವುದು? ಆ ಒಂದು ಹಣ್ಣನ್ನು ತಿನ್ನುವಂತ ಒಂದು ಶೋಧನೆ. That is true. ಅದು ಸತ್ಯ, ಹೌದು. But behind it, the devil had a bigger temptation. ಅದರ ಹಿಂದೆ ಸೈತಾನನು ಇನ್ನೂ ಒಂದು ಹೆಚ್ಚಿನ ಶೋಧನೆಯನ್ನು ಇಟ್ಟಿದ್ದನು. The devil is a deceiver. ಸೈತಾನನು ಒಬ್ಬ ಮೋಸಗಾರನು. When he tempts you with one thing, there's a bigger thing behind it. ಅವನು ಸೈತಾನನ್ನು ಶೋಧನೆ ಮಾಡುವಾಗ ಒಂದು ಕಾರಣ ಅಲ್ಲ, ಇನ್ನೊಂದು ಕಾರಣ ಕೂಡ ಅದರ ಹಿಂದೆ ಇರುತ್ತೆ. Turn with me to Genesis 3. ಆದಿಕಾಂಡ 3ರಲ್ಲಿ ನಾವು ನೋಡೋಣ. In Genesis 3, the devil came through a serpent. ಸೈತಾನನು ಸರ್ಪದೋಪಾದಿಯಲ್ಲಿ ಬಂದನು and talked to Eve and tempted her and said, has God told you not to eat of the trees? ಇಲ್ಲಿ ಸೈತಾನನು ಕೇಳ್ತಾನೆ, ದೇವರು ಹೇಳಿದ್ನ ಈ ಹಣ್ಣನ್ನ ತಿನ್ನಬಾರದು ಅಂತ ಕೇಳ್ತಾನೆ. And Eve said in verse 3, this tree, with the tree of knowledge of good and evil, I can't eat that because if I eat it, I'll die. ಇಲ್ಲಿ ಹವಳು ಹೇಳ್ತಾಳೆ 3ನೇ ವಚನದಲ್ಲಿ, ಹೌದು ಇದನ್ನ ತಿನ್ನಬಾರದು ಅಂತ ದೇವರು ಹೇಳಿದ್ದಾರೆ, ಇದು ತಿಂದ್ರೆ ನಾನು ಸಾಯ್ತೀನಿ ಅಂತ. And the serpent said, no, you won't die. Verse 4. ಸೈತಾನ 4ನೇ ವಚನದಲ್ಲಿ ಇಲ್ಲ ನೀನು ಸಾಯೋದಿಲ್ಲ ಅಂತ ಹೇಳ್ತಾನೆ. This is the message the devil has been preaching for 6,000 years to man. ಮನುಷ್ಯನಿಗೆ 6,000 ವರ್ಷ ಸೈತಾನನು ಬೋಧಿಸ್ತಾ ಇರುವಂತದ್ದು ಇದನ್ನೇ. Sin is not serious, the devil says. ಸೈತಾನನು ಹೇಳ್ತಾ ಇರ್ತಾನೆ, ಪಾಪ ಗಂಭೀರವಲ್ಲ ಅಂತ. Disobedience to God is not serious. ದೇವರಿಗೆ ಅವಿಧೇಯನಾಗುವುದು ಅದು ಅಷ್ಟು ಗಂಭೀರವಲ್ಲ ಅಂತ. You will not die. ನೀನು ಸಾಯೋದಿಲ್ಲ. But we know that sin always leads to eternal death. ನಮಗೆ ಗೊತ್ತಿದೆ ಪಾಪವು ಯಾವಾಗಲೂ ಒಂದು ನಿತ್ಯತ್ವದ ಮರಣಕ್ಕೆ. Where is the real temptation that came to Eve? ಅವಳಿಗೆ ಬಂದಂತ ಮುಖ್ಯ ಒಂದು ಶೋಧನೆ ಇದಾಗಿತ್ತು. Verse 5, read it. 5ನೇ ವಚನದಲ್ಲಿ ನೋಡಿ. It's not just eating the fruit of the tree. ಈ ಒಂದು ಹಣ್ಣನ್ನು ತಿನ್ನೋದು ಮಾತ್ರ ಅಲ್ಲ, ಮರದ ಹಣ್ಣನ್ನು. When you eat it, verse 5, you will become like God. ಈ ಹಣ್ಣನ್ನು ತಿಂದಾಗ ನೀನು ದೇವರಂತ ಆಗ್ತೀಯಾ ಅಂತ. You will be the head over everything. ನೀನು ಎಲ್ಲದಕ್ಕೂ ಒಬ್ಬ ನಾಯಕನಾಗಿರ್ತೀಯ. You will be the leader. ನೀನು ನಾಯಕಿ ಆಗ್ತೀಯ, ನಾಯಕನಾಗ್ತೀಯ. You will even be able to lead your husband. ನಿನ್ನ ಗಂಡನನ್ನೇ ನಡೆಸುವಂತ ಒಬ್ಬ ನಾಯಕಿ ಆಗ್ತೀಯ ನೀನು. How many men and women are tempted with that temptation today? ಇವತ್ತು ಎಷ್ಟೊಂದು ಗಂಡಸರು ಹೆಂಗಸರು ಈ ಶೋಧನೆಗೆ ಒಳಪಡ್ತಾ ಇದ್ದಾರೆ. You will be like God. ನೀನು ದೇವರಂತ ಆಗ್ಬಿಡ್ತೀಯ. There's only one person who has shown us what it is to be like God, and that is Jesus Christ. ಒಬ್ಬ ವ್ಯಕ್ತಿನೇ ದೇವರಂತ ಆಗುವುದು ಹೇಗೆ ಅನ್ನೋದು ತೋರಿಸಿರೋದು ಅದು ಯೇಸು ಸ್ವಾಮಿ ಮಾತ್ರ. So let us be careful. ಅದಕ್ಕಾಗಿ ನಾವು ಜಾಗೃತರಾಗಿರ್ತೀವಿ. That's all I have to say, dear brothers and sisters. ನಾನು ಇದನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ, ಪ್ರಿಯ ಸಹೋದರ ಸಹೋದರಿಯರೇ.
Thank you very much for listening, brothers and sisters.